ಚಿತ್ರದುರ್ಗ ತಾಲೂಕಿನ ಸಿರಿಗೆರೆಯಲ್ಲಿ ನಿನ್ನೆ ಶಿವಕುಮಾರ ಶಿವಾಚಾರ್ಯ ಸ್ವಾಮೀಜಿಯವರ 34ನೇ ಶ್ರದ್ಧಾಂಜಲಿ ಸಮಾರಂಭ ನಡೆಯಿತು. ತರಳಬಾಳು ಮಠದ ಡಾ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿ, ಸಂಸದ ಬಸವರಾಜ ಬೊಮ್ಮಾಯಿ, ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಬಸವರಾಜ ಬೊಮ್ಮಾಯಿ, ಸಿರಿಗೆರೆ ಮಠ ಸಂಸ್ಕೃತಿ ಮತ್ತು ಸಂಸ್ಕಾರ ಕಲಿಸುತ್ತಿದ್ದು, ಪ್ರಚಲಿತ ವರ್ತಮಾನಗಳಿಗೆ ಅನುಗುಣವಾಗಿ ಸಹಕಾರ ನೀಡುತ್ತಿದೆ. ಗುರು ಪರಂಪರೆ ಆಚರಿಸುವುದು ಈ ಮಠದ ವೈಶಿಷ್ಟ್ಯ ಎಂದರು. ನಡ್ಕೊಂಡು ಬಂದಿರುವಂತಹ ಒಂದು ವಿಚಾರಧಾರೆ, ಗುರು ಪರಂಪರೆ, ಮಠದ ಕಾರ್ಯಕ್ರಮಗಳು ಎಲ್ಲಾದರೂ ಇದ್ರೆ ಸಿರಿಗೆರೆಯ ತರಳಬಾಳು ಮಠದಲ್ಲಿದೆ ಅಂತ ನಾನು. ಬಸವರಾಜ ಹೊರಟ್ಟಿ, ತರಳಬಾಳು ಮಠ ಜನಪರ ಕೆಲಸ ಮಾಡುತ್ತಿದೆ. ಮಕ್ಕಳಿಗೆ ಅನ್ನ, ಅಕ್ಷರ ದಾಸೋಹದ ಮೂಲಕ ಬೆಳಕಾಗಿದೆ ಎಂದು ತಿಳಿಸಿದರು. 11 ಗಂಟೆಗೆ ಹೋಗ್ಬೇಕಪ್ಪ, ಇಲ್ಲಿ ನಮ್ಮ ಪೂಜೆ ಆಗತ್ತೆ ತಿಳ್ಕೊಂಡು ಹೇಳಿ ಕರೆಕ್ಟ್ ನಾನು 11:05 ನಿಮಿಷಕ್ಕೆ ಬಂದಿದ್ದೀನಿ. ನಾನು ಅಂದ್ರೆ ನಾನು ಹೇಳೋದು ತಾತ್ಪರ್ಯ ಇಷ್ಟ, ಒಬ್ಬರು ನಿಷ್ಠರಾದಂಥವ್ರು, ಒಬ್ಬರು ಮಾರ್ಗದರ್ಶಕರಾದಂಥವ್ರು, ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನು ಕೊಟ್ಟಂತ ಸ್ವಾಮಿಗಳಿದ್ರೆ ಅವ್ರ ಪೂಜ್ಯರಂತ ಬಹಳ ಅಭಿಮಾನದಿಂದ ನಾನು ಹೇಳಿಕೆ